ಎಲ್ಲರನ್ನ ಯಾರು ಹೋರಾಟ ಮಾಡ್ತಾರೆ ಹೋರಾಟ ಇದು. ಬಾನು ಮುಸ್ತಾಕ್ ಅವ್ರದ್ದೇನೆ ಆಲ್ರೆಡಿ PLL ಪೋರ್ಟಲ್ PLL ಕೂಡ ಹಾಕಿದ್ದಾರೆ. ನಮ್ಮ ಪ್ರತಾಪ್ ಸಿಂಗ್ ಅವರು PL ರಿಸಲ್ಟ್ ಬರಬೇಕು, PL ಹಾಕಿದ್ದಾರೆ. ಈಗ ಹೋರಾಟ ಮಾಡ್ತೀವಿ ಅಂತ ಈ ಸಿದ್ದರಾಮಯ್ಯನ ಅಂದಲ್ಲ, ಏನಾದರೂ ಮಾಡೋ ಒಂದು ಕನ್ಫ್ಯೂಷನ್ದಲ್ಲಿ ಇಕ್ಬೇಕು ರಾಜ್ಯ ಜನತೆ. ಒಟ್ಟಲ್ಲಿ ಒಂದು ಇಶ್ಯೂ ಡೈವರ್ಟ್ ಮಾಡಬೇಕು. ಕೆಲವೊಂದು ಹತ್ತೊಂದು ಜನ ಏನು ಲೆಫ್ಟಿಸ್ಟ್ ಅವ್ರ ಸುತ್ತಮುತ್ತ ಇದ್ದಾರೆ. ಆ ಡಿಸಿಷನ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆಸ್ತಾ ಇಲ್ಲ ನನ್ನ ತಿಳ್ ಪ್ರಕಾರ. ಕೆಲವು 11 ಜನ ಲೆಫ್ಟಿಸ್ಟ್ ಈ ಸರ್ಕಾರ ನಡೆಸ್ತಾ ಇದ್ದಾರೆ, ಅವ್ರು ಡಿಸಿಷನ್ ತೋತಾ ಇದ್ದಾರೆ. ಇದು ಬುರ್ಡೆ ಕೇಸಲ್ಲೂ ಹೌದು ಹಾಗೆ, ಮತ್ತು ಈ ಕೇಸಲ್ಲೂ ಕೂಡ ಬಾನು ಮುಸ್ತಾಕ್ ಅವರು, ಯಾಕಂದ್ರೆ ನಮ್ಮ ಬುಕರ್ ಪ್ರಶಸ್ತಿ ನಮ್ಮ ಮಡಿಕೇರಿದೊಬ್ಬ ಮಳೆ ದೀಪ್ತಿಯವರಿಗೂ ಆಗಿತ್ತು, ಅವ್ರಿನ್ನೂ ಕರೆಯೋದಿತ್ತು, ಕರೆದ್ರೆ ಹಾಂ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಈ ಥರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈ ಥರ ಸರಿ ಇಲ್ಲ. ಈಗ PL ಹಾಕಿದ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದ್ರೆ ಅವರು ಕೂಡ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಬಾರ್ದು ಅವ್ರಿನ್ನೂ ಅನಿಸ್ಬೇಕು. ಬಾನು ಮುಸ್ತಾಕ್ ಅವ್ರಿಗೆ ಕೂಡ ಅವರೇ ಸ್ವತಃ ಬ್ಯಾಕ್ ಫೈರ್ ಆದರೂ ಆಗಬೇಕು ಅಂತ. ಈ ಕೋರ್ಟಲ್ಲಿ ಕೂಡ ಹಿನ್ನಡೆ ಆದರೆ ಸರ್ ಮುಂದೆ ದಸರಾ ಉದ್ಘಾಟನೆಗೆ ಅವಕಾಶ ಮಾಡ್ತಾರೆ, ಏನು ಅವಾಗೂ ಕೂಡ ಪ್ರತಿರೋಧ ಹೊಡ್ತಾರೆ? ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಏನು ನಿರ್ಧಾರ ತೋತಾರೆ, ಯಾವ ಥರ ಸಂಘ ಹೋರಾಟ ಮಾಡಬೇಕು, ಡಿಸಿಷನ್ ಆ ಥರ. ಕಾಂಗ್ರೆಸ್ ಎಲ್ಲೂ ಮೊದಲೇ ತಂದು ಸ್ಟಾಪ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಆ ರೋಡ್ಲಿಂದ ಶೋಭಾಯಾತ್ರೆ ಹೋಗ್ತದಂತ. ಆ ರೂಟ್ ಮ್ಯಾಪ್ ಇದ್ರು ಪೊಲೀಸರಿಗೆ ಗೊತ್ತಿತ್ತು ಅಲ್ಲಿಂದ ಹೋಗ್ತದಂತ. ಅವರು ಬಟ್ ಅಲ್ಲಿ ಆ ಮಸ್ಜಿದ್ ಆಗಲಿ ಬೇರೆ ಬೇರೆ ಸ್ಥಳದಲ್ಲಿ ಪೊಲೀಸ್ ನಿಯೋಜನೆ ಮಾಡಬೇಕಿತ್ತು. ಟೋಟ್ಲಿ ಇನ್ಫ್ಲೂಯೆನ್ಸ್ ಫೇಲ್ಯೂರ್ ಇದೆ ಸರ್ಕಾರದ್ದು. ಹೋದ್ಸಲ ನಾಗಮಂಗಲ ಇರಲಿ ಮತ್ತು ಹನುಮಧ್ವಜ ಇರಲಿ, ಇದು ಮಂಡ್ಯ ಡಿಸ್ಟಿಕ್ದಲ್ಲೇ ಯಾಕೆ ಆಗ್ತಾ ಇದೆ? ಅಂದ್ರೆ ಮಂಗಳೂರಿಂದ ಶಿಫ್ಟ್ ಆಗಿದೆ ಸರ್, ಮಂಡ್ಯಕ್ಕೆ ಶಿಫ್ಟ್ ಆತ ಕೋಮಗಲ್ಬೆ ಹೆಂಗ ಅಂತ. ಮತ್ತು ಮಂಡ್ಯದ ನೋಡಿ ಒಂದು ವರ್ಷದಲ್ಲಿ ಎಲ್ಲೂ ಇತಿಹಾಸದಾಗ ದೇವರನ್ನ ಬಂಧಿಸಿದ ಇತಿಹಾಸ ಇಲ್ಲ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಲ್ಲಿಂದ ಬಂದು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಗಣೇಶನ್ನೇ ಪೊಲೀಸ್ ವ್ಯಾನ್ದಲ್ಲಿ ಕೂರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಯ್ದಂಥ ಇತಿಹಾಸ. ಇದ್ರ ಹೆಗ್ಗಳಿಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಚೋದನೆ ಕಾರಣ ಅಂತ ಕಾಂಗ್ರೆಸ್ ಹೇಳ್ತಾರೆ. ಈ ಗಣೇಶಿಗೆ ನಾವೇ ಏನಾರ ಪೊಲೀಸ್ ಸ್ಟೇಷನ್ದ ಕೂಡ ಅಂತ ಗಣೇಶಿಗೆ ಪೂಜಿಸ್ತೀವಿ, ಗಣೇಶಿಗೆ ವಿಸರ್ಜನೆ ಮಾಡಕ್ಕೆ ಸಾಕಷ್ಟು ಓಡಾಡ್ತೀವಿ ಅಂತ ನಾವು ಹೆಂಗೆ ಹೇಳ್ತೀವಿ? ಅದು ಸುಮ್ಮನೆ ಏನರ ಒಂದು ಬಾಂಬ್ ಹಾಕೋದಪ್ಪ. ಇಶ್ಯೂ ಡೈವರ್ಟ್ ಮಾಡೋದು ಈ ಸರ್ಕಾರದ್ದು ಒಂದು ದೊಡ್ಡ ಷಡ್ಯಂತ್ರ ಇದೆ. 100% ಇದು. ಎರಡನೇ ಸಲ ಹೇಳ್ತೀನಿ, ಧರ್ಮಸ್ಥಳ ಮಂಜುನಾಥ ತಾಯಿ ಚಾಮುಂಡೇಶ್ವರಿ ಶಾಪ ತಟ್ಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.